ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಕೈ ತೋಟದಲ್ಲಿರುವಂತಹ ಅಂದರೆ ನಮ್ಮ ಅಜ್ಜಿ ಹಾಕಿರುವಂತಹ ನಾನು ಒಂದು ಗಿಡಗಳ ಕಲೆಕ್ಷನ್ಸ್, ಅಂದರೆ ಎಷ್ಟು ಥರದ ಗಿಡಗಳು ಹಾಕಿದ್ದಾರೆ, ಅಂದರೆ ನಮ್ಮ ತೋಟದಲ್ಲಿ ಎಷ್ಟು ಬಗೆಯ ಗಿಡಗಳಿದೆ, ವೆರೈಟೀಸ್ ಆಫ್ ಗಿಡಗಳಿದೆ ಅನ್ನೋದನ್ನ ನಾನು ನಿಮಗೆ ಇವತ್ತು ಒಂದು ವ್ಲಾಗಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ಫುಲ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗಾಯ್ಸ್, ಹೋಗೋಣ. ಈಗ ನಮ್ಮ ಮನೆ ಹಿಂದೆ ಜಾಗ ಇದು. ಸೊ ಇಲ್ಲೆಲ್ಲ ಬಂದು ಹೊಲ ಉತ್ತಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಬರೋಣ. ನಮ್ಮ ಅಜ್ಜಿಗೆ ಗಿಡಗಳಂದರೆ ತುಂಬ ಇಷ್ಟ. ನೋಡಿ ಏನೇನು ಗಿಡ ಹಾಕಿದ್ದಾರೆ ಅಂತ ತೋರಿಸ್ತೀನಿ. ಕೌಂಟ್ ಮಾಡ್ಕೊತ ಹೋದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಥರದ್ದು ಗಿಡಗಳಿದೆ ಅಂತ. ಸೊ ಫಸ್ಟ್ ಇಲ್ಲಿಂದ ಬರೋಣ. ಆ್ಯಸ್ ಯೂಶ್ವಲ್ ನಿಮಗೆಲ್ರಿಗೂ ಗೊತ್ತಿರುತ್ತೆ, ಇದು ಕನಕಾಂಬರ ಅಂತ ಹೇಳ್ತಾರೆ. ಆ್ಯಂಡ್ ಇದು ಬಂದು ಮೈಸೂರು ಸಾಮಂತಿಗೆ ಹೂ ಇದೊಂದು. ಹಾಗೆ ಇದು ದಪ್ಪದ್ದು ಬಿಡುತ್ತೆ, ಅಂದರೆ ಈ ಹೂ ಬಿಡುತ್ತಲ್ಲ, ಕಾಕಡ ಅಂತ ಹೇಳ್ತಾರೆ ನಮ್ಮ ಸೈಡ್ ಇದನ್ನು. ಇದು 5 ಥರ ಬಿಡುತ್ತೆ ಇದರಲ್ಲೇ. ಇದು ಸಣ್ಣದು ಬಿಡುತ್ತೆ, ಇನ್ನೊಂದು ಉದ್ದದ್ದು ಬಿಡುತ್ತೆ. ಸೊ ಇದೊಂದು ಆಯಿತಾ. ಮತ್ತು ಬಂದು ನಮ್ಮ ಅಜ್ಜಿ ಎಲೆ ಅಂಬನ್ನು ಹಾಕಿದ್ದಾರೆ. ಈ ಎಲೆ ಅಂಬನ್ನು ನೋಡಿ ಈ ಥರ ನುಗ್ಗೆ ಸೊಪ್ಪು ಗಿಡಕ್ಕೆ ಹಬ್ಸಿದ್ದಾರೆ, ಯಾಕಂದರೆ ಇದು ಕೆಳಗಡೆ ಇದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಸೊಪ್ಪು ಗಿಡಕ್ಕೆ ಅಂಟಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಈ ಹೂ ಗಿಡ ಹಾಕಿದ್ದಾರೆ. ಈ ಹೂ ಏನಂತ ನನಗೆ ಹೆಸರು ಗೊತ್ತಿಲ್ಲ, ಬಟ್ ಹಾಕಿದ್ದಾರೆ. ನೋಡಿ ಇದೇ ಥರ ಕಾಕಡ. ಇದು ನೆಕ್ಸ್ಟ್ ಅಂದರೆ ಬೇರೆ ಥರ ಹೂ ಬಿಡುತ್ತೆ. ಇದು ಉದ್ದ ಬಿಡುತ್ತೆ, ಗಿಡ್ಡದ್ದು ಬಿಡುತ್ತೆ, ಆ ಥರ ವೆರೈಟೀಸ್ ಹಾಕಿದ್ದಾರೆ. ಇದು ಬಂದು ಸೂಜಿ ಮಲ್ಲಿಗೆ ನೋಡಿದ್ದೀರಾ? ನೋಡಿ ಇದೊಂಥರ ಚಿಕ್ಕದು ಬರುತ್ತೆ. ಇದು ಸೂಜಿ ಮಲ್ಲಿಗೆ ಅಂತ ಹೇಳ್ತಾರೆ. ಇದು ಫುಲ್ಲು ದೊಡ್ಡದಿತ್ತು. ಸೀಸನ್ ಮುಗಿದ ಮೇಲೆ ಕಟ್ ಮಾಡಿದ್ದೀವಿ. ಸದ್ಯಕ್ಕೀಗ ಚಿಕ್ಕದು ಇಲ್ಲೇ ಕೆಳಗಡೆ ಎಲ್ಲ ಈ ಥರ ಹೋಗ್ಬಿಡ್ತಾ ಇದೆ. ಹಾಗೆ ಮುಂದೆ ಬಂದರೆ ಇಲ್ಲೊಂಥರ ಗಿಡ ಹಾಕಿದ್ದಾರೆ. ಇದು ಬಂದು ಅದೇನು ತೋರಿಸ್ದೆ ನೋಡಿ ನಾನು, ಗಣಗ್ಲುವ ಅಂತ ಕರೀತಾರೆ ನಮ್ಮ ಸೈಡ್. ಇದು ಡಾರ್ಕ್ ಇದೆ. ಅಲ್ಲಿರೋದು ಬಂದು ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅದು ಬಂದು ಫುಲ್ಲು ಲೈಟ್ ಕಲರ್ ಇದೆ. ಸೊ ಹಾಗೆ ಬದನೆಕಾಯಿ, ಗುಂಡು ಬದನೆಕಾಯಿ ಗಿಡ. ಸೊ ಈಗೆಲ್ಲ ಸಣ್ಣದು ಬಿಡ್ತಾ ಇದೆ. ಇದು ಬದನೆಕಾಯಿ ಗಿಡ. ಹಾಗೆ ಇದು ಬಂದು ಸುವರ್ಣಗೆಡ್ಡೆ ಅಂತ ಹೇಳ್ತೀವಿ ನೋಡಿ, ಅದು ಚಿಕ್ಕದು ತೆಗಿಬೇಕು, ಅದು ಇನ್ನೊಂದು ಸ್ವಲ್ಪ ಬೆಳಿಬೇಕಂತ ನಾವೇ ಬಿಟ್ಟಿದ್ದೀವಿ. ಹಾಗೆ ಬಂದರೆ ಇದೊಂಥರ ಹೂವು ಆದರೆ, ಸೊ ನೋಡಿ ಇಲ್ಲೊಂಥರ ಹೂ ಗಿಡ ಇದೆ. ಒಂದೇ ಹೂ ಬಟ್ ಡಿಫ್ರೆನ್ಸ್ ಇದೆ. ಇದು ಬೇಗ ಒಣಗುತ್ತೆ, ಇದು ಬೇಗ ಒಣಗಲ್ಲ ಅಷ್ಟೆ. ಹಾಗೆ ಬಂದರೆ ಇಲ್ಲಿ ಡೈರೆ ಹೂ ಅಂತ ಹೇಳ್ತಾರೆ. ನಮ್ಮ ಹಳ್ಳಿಗಳ ಸೈಡ್ ತುಂಬಾ ಹಾಕ್ತಾರೆ ಇದು ಡೈರೆ ಹೂ ಅಂತ, ಅದು. ಮತ್ತು ಇದು ದಾಸವಾಳ. ಇದು ಪಿಂಕ್ ಕಲರ್, ಮೇ ಬಿ ಪಿಂಕ್ ರೆಡ್ ಮಿಕ್ಸ್ ಅಂತ ಬರುತ್ತೆ, ಅದು ದಾಸವಾಳ ಹೂ ಗಿಡ. ಮತ್ತು ಇಲ್ಲೂ ಡೈರೆ ಗಿಡ ಹಾಕಿದ್ದಾರೆ. ಕಲರ್ಸ್ ಬೇರೆ ಬೇರೆ ಬರುತ್ತೆ, ಅದು ಹೂ ಬಿಟ್ಟಾಗ ಗೊತ್ತಾಗುತ್ತೆ ಯಾವ ಕಲರ್ಸ್ ಅಂತ. ಹಾಗೆ ಇಲ್ಲೊಂಥರ ದಾಸವಾಳ ಇದೆ ನೋಡಿ, ಇದು ವೈಟ್, ಚೆನ್ನಾಗಿ ಬಿಟ್ಟಿದಲ್ಲ ವೈಟ್ ನೋಡಿ, ಫುಲ್ ಈ ಥರ ಇದೆ. ನೆಕ್ಸ್ಟ್ ರೋಸ್ ಗಿಡ, ಅಂದರೆ ಇದು ಈ ಥರ ರೋಸ್, ಅಂದರೆ ಇದು 1 ಡೇ ರೋಸ್ ಅಂತ ಕರಿತೀವಿ. ಒಂದಿನ ಮಾತ್ರ ಇರುತ್ತೆ, ನೆಕ್ಸ್ಟ್ ಡೇಗೆ ಉದುರೋಗ್ಬಿಡತ್ತೆ. ಇದರಲ್ಲಿ ಗುಲ್ಕನ್ ಮಾಡ್ತಾರೆ. ರೋಸ್ ವಾಟರ್ ನಾವೇ ಮನೇಲಿ ಮಾಡ್ಕೊಬೋದು. ಈ ಥರ ಇದೆ, ದಿನ ಇದರಲ್ಲಿ ಹೂ ಸಿಗುತ್ತೆ. ನೆಕ್ಸ್ಟ್ ಬಂದು ನೋಡಿ, ಕನಕಾಂಬರದಲ್ಲಿ ಒಂದು ಡಾರ್ಕ್ ಇತ್ತು, ಒಂದು ಲೈಟ್ ಇತ್ತು. ಇದು ಬಂದು ಗ್ರೀನ್ ಕಲರ್ ಬಿಡುತ್ತೆ ಕನಕಾಂಬರ. ನೋಡಿ ಈ ಥರ ಗ್ರೀನ್ ಕಲರ್ ಕನಕಾಂಬರ ಕೂಡ ನಮ್ಮ ಅಜ್ಜಿ ಹಾಕಿದ್ದಾರೆ. ಇನ್ನೂ ತೋರಿಸ್ತೀನಿ ನೋಡಿರಂತೆ. ದಾಸವಾಳ ಹೂ, ಗಂಟೆ ದಾಸವಾಳ ಅಂತ ಕರೀತಾರೆ. ಅದ್ರ ಮೇಲೆ ಇದು ಅವರೆಕಾಯಿ, ಚಪ್ರದ ಅವರೆಕಾಯಿ ಗಿಡ ಅಂತ ಹೇಳ್ತೀವಿ ನೋಡಿ, ಅದನ್ನೆಲ್ಲ ಹಿಂಗೆ ಹಬ್ಸಿದ್ದಾರೆ. ಚಪ್ರದ ಅವರೆಕಾಯಿ ಗಿಡ ಸೀಸನ್ ಮುಗ್ದಿದೆ, ಸೊ ಈಗೆಲ್ಲ ಚಿಗುರುತ್ತಾ ಇದೆ ಅದು. ಸೊ ಇದು ಒಂದು ನಮ್ಮ ತೋಟದಲ್ಲಿ ಹೈಲೈಟ್ ಅಂತ ಹೇಳಿದ್ರೆ ಈ ಒಂದು ಸೀಬೆ ಗಿಡ. ಎಷ್ಟು ಕಾಯಿ ಬಿಟ್ಟಿದೆ ಗೊತ್ತಾ? ಸ್ವಲ್ಪ ಹಣ್ಣಾಗಬೇಕು ಇನ್ನು, ಇವಾಗ ಸ್ವಲ್ಪ ಎಳೆದಿದೆ. ನೆಕ್ಸ್ಟ್ ಒನ್, ಇದು ನನ್ನ ಫೇವ್ರೆಟ್ ಅಂತ ಹೇಳಿದ್ರೆ ಏನು ತಪ್ಪಿಲ್ಲ. ಸೊ ಇದು ನಾನು ಯಾವಾಗ ಕಾಯಿ ಬಿಡುತ್ತೆ, ಯಾವಾಗ ನಾನು ಫಸ್ಟ್ ಹಣ್ಣು ಎಳ್ನೀರು ಇದ್ರಲ್ಲಿ ಕುಡಿತೀನಿ ಅಂತ ಇನ್ನೂ ಕಾಯ್ತಾನೇ ಇದ್ದೀನಿ. ಬಟ್ ಅದಿನ್ನೂ ಹೊಂಬಾಳೆನೇ ಹೊಡೆದಿಲ್ಲ. ಇದು 4 ಆಲ್ಮೋಸ್ಟ್ ಒಂದು 3 ಇಯರ್ಸ್ ಆಯಿತು ಅನಿಸುತ್ತೆ, ಬಟ್ ಇಷ್ಟೇ ಉದ್ದ ಆಗಿರೋದು.
ಇದಾದಮೇಲೆ ಈ ಗಿಡ ಏನಂತ ಗೆಸ್ ಮಾಡಿ ಫ್ರೆಂಡ್ಸ್. ಅಂದರೆ ಇದು ಶಿವನ್ ಪಾದದ ಹೂ ಅಂತ ಹೇಳಿ ಕರೀತಾರೆ. ಅಂದರೆ ಈ ಹೂ ಬಿಡುತ್ತೆ, ಅಂದರೆ ಸೀಸನ್ ಇಲ್ಲ ಈಗ, ಎಲ್ಲ ಈಗ ಚಿಗುರಾಗ್ತಾ ಇದೆ. ಈ ಹೂ ಬಂದು ಏನಂದರೆ ಶಿವನ್ಗೆ ಪವಿತ್ರವಾದ ಹೂ ಅಂತ ಹೇಳುತ್ತೆ. ಇದರಲ್ಲಿ ಯೆಲ್ಲೋ ಕಲರ್ ಹೂ ಬಿಡುತ್ತೆ ಒಂದಿಷ್ಟು ಚಿಕ್ಕದಾಗಿ. ಅದು ಶಿವಂಗೆ ತುಂಬ ಇಷ್ಟ ಅಂತ ಹೇಳ್ತಾರೆ, ಶಿವನ್ ಪಾದದ ಹೂ ಅಂತ. ಇದು ಮರ ಆಗುತ್ತೆ, ಬಟ್ ನಾವೆಲ್ಲ ಕಟ್ ಮಾಡಿದ್ದೀವಿ, ತುಂಬ ಎತ್ತರ ಹೋದರೆ ಅಷ್ಟು ಹೂ ಕೀಳೋಕ್ಕಾಗಲ್ಲ ಅಂತ. ಹಾಗೆ ನೆಕ್ಸ್ಟ್ ಫ್ರೂಟ್ಸಲ್ಲಿ ಪಪ್ಪಾಯ ಗಿಡ ಹಾಕಿದ್ದೀವಿ, ಅದಿನ್ನೂ ಕಾಯಿ ಬಿಟ್ಟಿಲ್ಲ. ನೆಕ್ಸ್ಟ್ ಒಂದು ಬಂದು ಈ ಥರ ಗಿಡನೂ ಹಾಕಿದ್ದೀವಿ. ಇದು ಏನಂತ ಗೊತ್ತಿಲ್ಲ ಹೂ ಹೆಸರು, ಬಟ್ ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ಎಲ್ಲ ಇದನ್ನೆಲ್ಲ ಕಟ್ಟಿ ಹಾಕ್ತಾರೆ ನಮ್ಮ ಅಜ್ಜಿ. ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಸಕ್ಕತ್ತಾಗಿಬಿಟ್ಟಿದೆ ಅಂತ. ದ್ಯಾನ್ ಇದು ಒಂದು ಪಚ್ಚ ಬಾಳೆಹಣ್ಣು ಗಿಡ ಅಂತ ನಮ್ಮ ತಾತ ಮತ್ತು ನಾನು ಹಾಕಿದ್ದು. ಆಲ್ರೆಡಿ ಒಂದು ಗೊನೆ ಬಿಟ್ಟಿದೆ, ಅದನ್ನು ಕಿತ್ತಿದ್ದೀವಿ. ಈಗ ಇನ್ನೊಂದು ಆ ಸೈಡಲ್ಲಿ ಸ್ಟಾರ್ಟ್ ಆಗಿದೆ ಗೊನೆ ಬಿಡೋಕ್ಕೆ, ಆ ಸೈಡ್. ಹಂಗೇ ಬಂದರೆ ಇಲ್ಲಿ ಮಲ್ಲಿಗೆ ಹಂಬು ಹಬ್ಸಿದ್ದೀವಿ. ಮಲ್ಲಿಗೆ ಹಂಬು, ಇದು ದುಂಡು ಮಲ್ಲಿಗೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಬಟನ್ಸ್, ರೆಡ್ ಬಟನ್ಸ್ ಗಿಡ, ಆ ಗಿಡ ಎಲ್ಲ ಕಟ್ ಮಾಡಿದ್ವಿ, ಮತ್ತು ಚಿಗುರುತ್ತಾ ಇದೆ. ಸೊ ಇಲ್ಲಿ ನಿಂಬೆಹಣ್ಣು ಗಿಡ ಹಾಕಿದ್ದೀವಿ. ನೋಡಿ ಎಷ್ಟು ಸೈಜ್ ಇದೆ ಗೊತ್ತಾ ನಮ್ಮ ಗಿಡದಲ್ಲಿ ನಿಂಬೆಹಣ್ಣು, ಒಂದೊಂದು ಇಷ್ಟಿಷ್ಟಪ್ಪ ಸೈಜ್ಗೆ ಬಿಡುತ್ತೆ. ಸೊ ನೆಕ್ಸ್ಟ್ ದಾಸವಾಳ. ಆಲ್ಮೋಸ್ಟ್ ಇದು ಎಲ್ಲರೂ ಕಡೆ ಸಿಗುತ್ತೆ ದಾಸವಾಳ. ಹಾಗೆ ಅಲ್ಲಿ ನುಗ್ಗೆ ಸೊಪ್ಪು. ಅಲ್ಲಿ ಬಂದರೆ ಕರಿಬೇವು ಹಾಕಿದ್ದೀವಿ. ಮತ್ತು ಇದು ಬಂದು 7 ಸುತ್ತಿನ ಮಲ್ಲಿಗೆ ಅಂತ, ದುಂಡು ಮಲ್ಲಿಗೆ ಅಂತ ಕರೀತಾರೆ ನೋಡಿ, ಆ ಗಿಡ. ಬಟ್ ಸೀಸನ್ ಮುಗ್ದಿದೆಲ್ಲ, ಹೂವೆಲ್ಲ ಖಾಲಿಯಾಗಿದೆ. ನೋಡಿ ನಿಂಬೆಹಣ್ಣೆಲ್ಲ ನೋಡಿ ಹೆಂಗೆ ಬಿದ್ದಿದೆ ಅಂತ. ಅಲ್ಲಿ ಮಾರ್ಕೆಟಲ್ಲಿ ನಾವು 10 ರೂಪಾಯಿಗೆ 3 ತೊಗೊತೀವಿ, ಬಟ್ ಇಲ್ಲಿ ಕೇಳೋರು ಯಾರೂ ಇಲ್ಲ, ಹಂಗೆ ಬಿದ್ದೈತೆ ಎಲ್ಲ. ಇದು ಗೊತ್ತಿರುತ್ತಲ್ಲ, ಪತ್ರೆ ಅಂತ ಹೇಳ್ತಾರೆ. ಮಲ್ಲಿಗೆ ಹೂ ಜೊತೆ ಮತ್ತು ರೋಸ್ ಜೊತೆ ಎಲ್ಲ ಹಾಕಿ ಕಟ್ತಾರೆ. ಸ್ಮೆಲ್ ಸಕ್ಕತ್ತಾಗಿರುತ್ತೆ ಇದು ಮಾತ್ರ. ಮತ್ತು ಪುದೀನ ಹಾಕಿದ್ದೀವಿ. ನಾವೇನು ಕೊಂಡ್ಕೊಳ್ಳೋದೇ ಇಲ್ಲ, ಆಲ್ಮೋಸ್ಟ್ ಎಲ್ಲ ಬೇಕಾಗಿರೋ ಐಟಮ್ಸ್ ಎಲ್ಲ ನಾವಿಲ್ಲೇ ನಮ್ಮ ಹಿತ್ತಲಲ್ಲೇ ಹಾಕ್ಕೊಂಡಿದ್ದೀವಿ. ದೆನ್ ಹಾಗೆ ಬಂದರೆ ಇಲ್ಲಿ ಅಲ್ಲಿ ತೋರಿಸಿದ್ದು ನಾನು ಮೈಸೂರು ಸಾಮಂತಿಗೆ, ಯೆಲ್ಲೋ ಕಲರ್ ಬಿಡುತ್ತಲ್ಲ ಅದು. ಇದು ಬಂದು ವೈಟ್ ಕಲರ್, ಈ ಥರ ಫ್ಲವರ್ ಬಿಡುತ್ತೆ. ಇದು ನೋಡಿ, ಇದು ಅರ್ಶಿನ ಶುಂಠಿನ ಅಂತ ಫಸ್ಟ್ ನಮ್ಗೆ ಕನ್ಫ್ಯೂಸ್ ಆಗಿತ್ತು, ಬಟ್ ಕೆಳಗಡೆ ನೋಡಿದಾಗ ಶುಂಠಿ ಅಂತ ಗೊತ್ತಾಯಿತು. ಹಾಗೆ ಇಲ್ಲೊಂದು ಪರಂಗಿ ಹಣ್ಣು ಗಿಡ ಹಾಕಿದ್ದೀವಿ, ಪಪ್ಪಾಯ ಮರ. ಫುಲ್ಲೆಲ್ಲ ಅದು ಬಿದೋದಂಗೆ ಆಗಿಬಿಟ್ಟಿದೆ ಮಳೆಗೆ, ಅದನ್ನು ಎತ್ತಿ ನಿಲ್ಲಿಸ್ಬೇಕು. ತುಂಬ ಸ್ವೀಟ್ ಇರುತ್ತೆ ಅದು ನೋಡಿ. ಆವಾಗಲೇ ನಾನು ಕಾಕಡ ಅಂತ ಹೇಳಿದ್ನಲ್ಲ, ಅದು 2 ಟೈಪ್ ಬಿಡುತ್ತೆ ಅಂತ. ಇದು ಬಂದು ಉದ್ದ ಬಿಡೋದು, ಅಂದರೆ ಇದು ವಾರಕ್ಕೆ ಒಂದೇ ದಿನ ಅರಳೋದು. ನಾವು ಯಾವತ್ತು ಕಿತ್ಕೊತೀವೋ ಆವತ್ತು ಮಾತ್ರ ಅರಳುತ್ತೆ, ಇಲ್ಲವರೆಗೂ ಗಿಡದಲ್ಲಿ ಹಾಗೆ ಇರುತ್ತೆ. ನೋಡಿ ಎಷ್ಟು ದೊಡ್ಡ ಗಿಡ ಆಗಿದೆ ಅಂತ. ಸೊ ಇದೊಂದು ಗಿಡ ತೋರಿಸೋದು ಮರ್ತ್ಕೊಂಡೆ ನಾನು. ನೋಡಿ ಇದೊಂದು ಥರ ದಾಸವಾಳ ಗಿಡ ಹಾಕಿದ್ದೀವಿ. ನಮ್ಮ ಅಜ್ಜಿ ಬೆಳಿಗ್ಗೆ ತಂದು ಹೊಸ್ಲಲ್ಲಿ ಮುಡಿಸಿದ್ದಾರೆ. ಸೊ ಫ್ರೆಂಡ್ಸ್, ಇವತ್ತು ವಿಡಿಯೋ ಇಷ್ಟೇ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ಸೊ ಪ್ಲೀಸ್ ಬೇಗ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಗಿಡಗಳನ್ನ ಇಷ್ಟಪಡ್ತಾರೆ ಅವರಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋನೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.